ನಮಸ್ಕಾರ ಗೆಳೆಯರೆ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಆರ್ಟಿಲರಿ ಗನ್ಗಳ ಬಗ್ಗೆ ಅಂದರೆ ತೋಪುಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ದು, ಅದರಲ್ಲಿ ಅವರ ಈ SS-15 ತೋಪು ಪರಮಾಣು ಶೆಲ್ಗಳನ್ನು ಹಾರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಲಾಗ್ತಾ ಇದೆ ಹಾಗೂ ಪಾಕಿಸ್ತಾನಿ ಮೀಡಿಯಾಗಳು ಇದನ್ನ ಭಾರತವನ್ನು ಹೆದರಿಸುವ ಸೂಪರ್ ಅಸ್ತ್ರ ಅಂತ ಕರೆಯುತ್ತಿವೆ. ಆದರೆ ನಿಜವಾಗಿಯೂ ಅದು ಹಾಗಿದೆನಾ? ಈ ಚೀನಿ ತೋಪು ತುಂಬಾ ಅಪಾಯಕಾರಿಯಾಗಿದೆಯಾ? ಒಂದ್ ವೇಳೆ ಅದು ಅಪಾಯಕಾರಿಯಾಗಿದ್ರೂ ಭಾರತದ ಹತ್ತಿರ ಇದಕ್ಕೆ ಯಾವ ಉತ್ತರವಿದೆ? ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೂ ಪಾಕಿಸ್ತಾನದ ಈ SS-15 ತೋಪ್ನ ಸತ್ಯದ ಪೋಸ್ಟ್ ಮಾರ್ಟಮ್ನ ಟೆಸ್ಟ್ ಮತ್ತು ಅದರ ಮುಂದೆ ಭಾರತದ ಮಾರಕ ತೋಪುಗಳ ಬಲವನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಅದ್ಭುತ ತೋಪುಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಆಕ್ಚುಲಿ ಈ SS-15 ಟ್ರಕ್ ನಲ್ಲಿ ಅಳವಡಿಸಲಾಗುವಂತ 155mm 52 ಕ್ಯಾಲಿಬರ್ ಹೌವಿಜರ್ ಗನ್ ಆಗಿದೆ. ಚೀನಾ ಇದನ್ನ ನೋರೆಂಕೋ ಅಡಿಯಲ್ಲಿ ತಯಾರಿಸಿತ್ತು ಹಾಗೂ ಈ ಪಾಕಿಸ್ತಾನವು ಇದನ್ನ ತನ್ನ ಅತ್ಯಂತ ಆಧುನಿಕ ಗನ್ ಆಗಿ ತನ್ನ ಸೇನೆಯಲ್ಲಿ ಸೇರಿಸಿಕೊಂಡಿದೆ. ಸೊ ಈಗ ಅದರ ಬಗ್ಗೆ ಒಂದು ವದಂತಿ ಹರಡ್ತಾ ಇದ್ದು, ಇದರಿಂದ ಪರಮಾಣು ಶೆಲ್ ಅನ್ನು ಸಹ ಹಾರಿಸಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. 155mm ಕ್ಯಾಲಿಬರ್ ನಲ್ಲಿ ಪರಮಾಣು ಶೆಲ್ ಅನ್ನು ತಯಾರಿಸುವುದು ಹೆಚ್ಚು ಕಡಿಮೆ ಅಸಾಧ್ಯನೇ ಅನ್ನೋದು ಮೂರ್ಖ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕೆ ಅಗತ್ಯವಿರುವ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಈ ಸೈಜ್ಗೆ ಚಿಕ್ಕದಾಗಿಸುವುದು ಟೆಕ್ನಾಲಜಿಕಲಿ ಅಷ್ಟು ಸುಲಭವಲ್ಲ. ಹಾಗೂ ಇಲ್ಲಿಯವರೆಗೆ SS-15 ನಲ್ಲಿ ಅಂತಹ ಯಾವುದೇ ಪರಮಾಣು ಫೈರಿಂಗ್ ಕೆಪಾಬಿಲಿಟಿಯನ್ನ ಪರೀಕ್ಷಿಸಲಾಗಿಲ್ಲ. ಇದರರ್ಥ SS-15 ಕೇವಲ ಟ್ರಕ್ ನಲ್ಲಿ ಜೋಡಿಸಲಾದ ಒಂದು ಗನ್ ಆಗಿದ್ದು, ಇದು ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಅಥವಾ ಗೇಮ್ ಚೇಂಜರ್ ಅಲ್ಲ. ಸೊ ಈಗ ಭಾರತದ ಬಗ್ಗೆ ಮಾತಾಡೋಣ. ಪಾಕಿಸ್ತಾನದ ಈ SS-15 ಅನ್ನು ಹೋಲಿಸಿದ್ರೆ ಭಾರತವು K9 ವಜ್ರ T ಅನ್ನೋ ತೋಪನ್ನ ಹೊಂದಿದೆ. ಇದನ್ನ ಭಾರತವು ದಕ್ಷಿಣ ಕೊರಿಯಾದಿಂದ ತಂತ್ರಜ್ಞಾನವನ್ನು ತೆಗೆದುಕೊಂಡು L9T ಮೂಲಕ ಭಾರತದಲ್ಲಿಯೇ ತಯಾರಿಸಿದೆ. K9 ವಜ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ, ಕ್ಯಾಲಿಬಾರ್ 155mm 52 ಫೈರಿಂಗ್ ರೇಟು 1 ನಿಮಿಷದಲ್ಲಿ 8 ಸುತ್ತುಗಳನ್ನು ಫೈರ್ ಮಾಡ್ತದೆ. ರೇಂಜ್ 40ರಿಂದ 50 ಕಿಲೋಮೀಟರ್ ಆಗಿದೆ. ಹಾಗೆಯೇ ಇದರ ಕ್ರೂ ಪ್ರೊಟೆಕ್ಷನ್ ಬಗ್ಗೆ ಮಾತಾಡುವುದಾದ್ರೆ, ಇದು ಉತ್ತಮ ರಕ್ಷಾ ಕವಚ ಮತ್ತು NBC ರಕ್ಷಣೆ ಇರುವಂತಹದ್ದಾಗಿದೆ. ಹಾಗೂ ಈ ಸಿಸ್ಟಮ್ನ ವಿಶ್ವಾಸಾರ್ಹತೆಯ ಬಗ್ಗೆ ಹೇಳುವುದಾದ್ರೆ, ಯುದ್ಧದಲ್ಲಿ ಇದನ್ನ ಹಲವು ಬಾರಿ ಪರೀಕ್ಷಿಸಲಾಗಿದೆ. 6 ಸುತ್ತುಗಳನ್ನು ಹಾರಿಸಿದ ನಂತರ ಈ SS-15 ತಣ್ಣಗಾಗ್ತದೆ. ಆದರೆ ನಮ್ಮ K9 ವಜ್ರ ನಿರಂತರವಾಗಿ ಗುಂಡು ಹಾರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರರ್ಥ ಪ್ರತಿಯೊಂದು ಅಂಶದಲ್ಲೂ K9 ವಜ್ರವು SS-15ಗಿಂತ ಉತ್ತಮವಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಈಗ ಭಾರತದ ಮುಂದಿನ ತೋಪ್ನ ಬಗ್ಗೆ ತಿಳಿದುಕೊಳ್ಳಿ. ಇದು ಒಂದು ಅಡ್ವಾನ್ಸ್ಡ್ ಟು ಆರ್ಟಿಲರಿ ಗನ್ ಸಿಸ್ಟಮ್ ಆಗಿದ್ದು, ಶಾರ್ಟ್ ಅಲ್ಲಿ ಇದನ್ನ ATAGS ಅಂತ ಕರೆಯಲಾಗ್ತದೆ. ಹಾಗೂ ಇದನ್ನ DRDO ಮತ್ತು ಭಾರತ ಫೌಜು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ATAGS ನ ಶಕ್ತಿಯ ಬಗ್ಗೆ ಹೇಳುವುದಾದ್ರೆ, ಇದರ ರೇಂಜು 48 ಕಿಲೋಮೀಟರ್ಗಿಂತ ಹೆಚ್ಚು, ಆಟೋಮ್ಯಾಟಿಕ್ ಬುಲೆಟ್ ಲೋಡಿಂಗ್, ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನ ಮತ್ತು 155mm 52 ಕ್ಯಾಲಿಬರ್ನೊಂದಿಗೆ ಸಜ್ಜುಗೊಂಡಿದೆ. ಈ ಗನ್ನು ಕೇವಲ ಶಕ್ತಿಶಾಲಿ ಅಷ್ಟೇ ಅಲ್ಲದೆ ಇದು ಭಾರತದ ಆತ್ಮನಿರ್ಭರ ಡಿಫೆನ್ಸ್ಗೆ ಉದಾಹರಣೆಯಾಗಿದೆ. ಪಾಕಿಸ್ತಾನವು ಈ SS-15 ಅನ್ನ ಟ್ರಕ್ ನಲ್ಲಿ ಅಳವಡಿಸಲಾಗಿರುವುದರಿಂದ ಮೊಬೈಲ್ ಗನ್ ಅಂತ ಕರೆಯುತ್ತದೆ. ಸೊ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ಮೌಂಟೆಡ್ ಗನ್ ಸಿಸ್ಟಮ್ ಅನ್ನ ಹೊಂದಿದೆ. DRDO ಅಭಿವೃದ್ಧಿಪಡಿಸಿದ ಮೊಬೈಲ್ ಪ್ಲಾಟ್ಫಾರ್ಮ್ GPS ಆಧಾರಿತ ಫೈರ್ ಕಂಟ್ರೋಲ್ ರೇಂಜ್ ಮತ್ತು SS-15 ಕ್ಯಾಲಿಬರ್ನೊಂದಿಗೆ ಹೊಂದಿಕೆ ಆಗ್ತದೆ. ಟ್ರಯಲ್ ಯಶಸ್ವಿ ಮತ್ತು ಡಿಪ್ಲಾಯ್ಮೆಂಟ್ ಬೇಗನೆ ಆಗ್ತದೆ. ಈ MGS SS-15ಗೆ ಇದು ಹೊಂದಿಕೆ ಆಗುವುದಿಲ್ಲ, ಆದರೆ ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದಿದೆ. SS-15ಗೆ ಹೋಲಿಸಿದರೆ ಭಾರತವು ಹಲವು ಲೇಯರ್ಗಳ ಬಂದೂಕುಗಳನ್ನು ಹೊಂದಿದೆ. ಪ್ರತಿಯೊಂದು ಸನ್ನಿವೇಶದಲ್ಲಿ ಕಾರ್ಯನಿರ್ವಹಿಸುವ ಧನುಷ್ ಹೌವಿಜರ್, ಬೋಫೋರ್ಸ್ನ ಅಪ್ಗ್ರೇಡೆಡ್ ವರ್ಷನ್ M777, ಹಗರುವಾದ ಪರ್ವತ ಯುದ್ಧಕ್ಕಾಗಿ ಅತ್ಯುತ್ತಮ ಗರುಡ 105 ಅಲ್ಟ್ರಾ ಲೈಟ್ ಟ್ರಕ್ ಮೌಂಟೆಡ್ ಗನ್, ಸಾರಂಗ್ ಗನ್ ಹಳೆಯದಾದರೂ ವಿಶ್ವಾಸಾರ್ಹವಾಗಿದೆ. TRG ಮತ್ತು ELH ನಿಂದ ಲೇಸರ್ ಗೈಡೆಡ್ ಶೆಲ್ಗಳನ್ನು ಹಾರಿಸುವ ಸಾಮರ್ಥ್ಯವಿದೆ. ಭಾರತವು SS-15 ಅಂತಹ ಟಿನ್ ಟ್ರಕ್ ಮಾತ್ರವಲ್ಲದೆ ಗನ್ ಸಿಸ್ಟಮ್ಗಳ ಸಂಪೂರ್ಣ ಸೈನ್ಯವನ್ನ ಹೊಂದಿದೆ. ಭಾರತವು ಈ ಬಂದೂಕುಗಳನ್ನು ಕೇವಲ ಆಪರೇಟ್ ಮಾಡುವುದಲ್ಲದೆ ಅವುಗಳನ್ನು ತಯಾರಿಸುತ್ತದೆ. ಕಲ್ಯಾಣಿ ಗ್ರೂಪ್, L9T, OFB, DRDO ನಂತಹ ಸಂಸ್ಥೆಗಳು ಈಗ ರಕ್ಷಣಾ ಉತ್ಪಾದನೆಯ ಜಾಗತಿಕ ಮುಖವಾಗಿದೆ. ಆದರೆ ಈ ಪಾಕಿಸ್ತಾನವು ಪ್ರತಿಯೊಂದು ಆಯುಧಕ್ಕೂ ಚೀನಾವನ್ನ ಅವಲಂಬಿಸಬೇಕಾಗಿದೆ. ಭಾರತವು ತನಗಾಗಿ ಮತ್ತು ಸ್ನೇಹಪರ ರಾಷ್ಟ್ರಗಳಿಗಾಗಿ ಬಂದೂಕುಗಳನ್ನು ತಯಾರಿಸುತ್ತಿದೆ. ಸೊ ಗೆಳೆಯರೆ, ಇದರಿಂದ ಈಗ ನೀವೇ ಯೋಚಿಸಿ, ಪಾಕಿಸ್ತಾನವು ಪರಮಾಣು ಗನ್ ಅಂತ ಕರೆಯುವ ಈ SS-15 ಟೆಕ್ನಾಲಜಿಕಲಿ ಸುಳ್ಳು ಮತ್ತು ಅದರ ಮುಂದೆ ಭಾರತವು K9 ವಜ್ರ, ATAGS, MGS ನಂತಹ ಸೂಪರ್ ಗನ್ಗಳನ್ನು ಹೊಂದಿದೆ. ಇವುಗಳು ಕೇವಲ ಉತ್ತರಿಸುವುದಕ್ಕಷ್ಟೇ ಅಲ್ಲ,
ಇದರಿಂದ ನಾವು ಯಾವುದೇ ಯುದ್ಧ ಇರಲಿ ಗೆಲ್ಲುವುದಕ್ಕೆ ಇದೆ. SS-15 ಪಾಕಿಸ್ತಾನದ ಆಯುಧವಲ್ಲ, ಇದು ಕೇವಲ ಪ್ರೊಪೋಗೆಂಡಾ ಆಗಿದೆ. ಹಾಗೂ ಭಾರತದ ಹತ್ತಿರ ಅದ್ಭುತ ಶಕ್ತಿ ಇದ್ದು ಅದು ತಂತ್ರಜ್ಞಾನ ಮತ್ತು ಸಿದ್ಧತೆಯನ್ನು ಕೂಡ ಹೊಂದಿದೆ. ಸೊ ಗೆಳೆಯರೇ, ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.